ಜೊತೆ ಬಂದು. ಬಟ್ ಹೋಟ್ಲು ಹುಡುಕ್ತಾ ಒಟ್ಟಲ್ಲಿ 3-4 ಹೋಟ್ಲು ಐತೆ ಒಂದೇ ತರನೇ. ಬಟ್ ನಾಷ್ಟ ಫ್ಲಾಪ್ ಆಯ್ತು. ಈಗ ಎಲ್ಲರೂ ಇಲ್ಲೇ ಎಲ್ಲರೂ ಹೊರಗಡೆ ತಿನ್ಕೊಂಡು ಏನೇನು ಅನ್ಕೊಂಡ್ ಬಂದಿದ್ವೋ ಯಾವುದು ಆಗ್ತಾ ಇಲ್ಲ. ಸೊ ಹಾಗೆ ನಾನು ನಿಮಗೆ ಮುಂಚೆ ಹೇಳ್ದಂಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಏನು ಹೇಳಿರಲಿಲ್ಲ. ಸೊ ಒಳೇರ್ಪಾಳ್ಯ ಅಂತ ಒಂದು ವಿಲೇಜ್ ಇದೆ. ಅದು ಟಿಬೇಟಿಯನ್ಗೆ ಸೇರ್ಕೊಂಡಿರೋ ವಿಲೇಜ್. ಅದು ಆಲ್ಮೋಸ್ಟ್ ಜೈನ್ ಟೆಂಪಲ್ಗಿಂತ ಬೌದ್ಧ ಟೆಂಪಲ್ ಜಾಸ್ತಿ ಇರುತ್ತೆ. ಅದ್ರ ಮೇಲೆ ಇನ್ನೊಂದು ತುಂಬಾನೇ ಇದಿಲ್ಲ, ಏನೋ ಅದ್ರ ಬಗ್ಗೆ ವಿಡಿಯೋಗಳು ಯಾವುದು ಇಲ್ಲ. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ನಮಗೆ ರೆಫರ್ ತಗೊಂಡಿದ್ದು ನಾವು ಕಿತ್ತಾಡಿ ಕಿರಣ್ ಅಂತ ಒಂದು ಯೂಟ್ಯೂಬ್ ಚಾನಲ್, ಪ್ಲಸ್ ಅವರು ಇನ್ಸ್ಟಾದಲ್ಲೆಲ್ಲ ಇದೆ, ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ. ಕಿತ್ತಾಡಿ ಕಿರಣ್ ಅವ್ರದ್ದು ಬೇಕಾದ್ರೆ ಮಾಮೂಲಿ ಇನ್ಸ್ಟಾಗ್ರಾಮ್ ಐಡಿ ಮತ್ತೆ ಇದಾಕಿರ್ತೀನಿ, ಮಾಮೂಲಿ ವಿಡಿಯೋ ಪಿನ್ ಮಾಡಿರ್ತೀನಿ, ಬೇಕಾದ್ರೆ ಒಂದ್ಸತಿ ನೋಡಿ. ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಏನಾದ್ರು ಗೊತ್ತಾಗುತ್ತೆ ಅಂತಂದ್ರೆ ಬೇಕಾದ್ರೆ ನೋಡ್ಬೋದು. ಅವರು ಬ್ಲಾಗ್, ಇದು ಮೋಟೋ ಬ್ಲಾಗ್ ಮಾಡ್ತಾರೆ. ಅವರು ಕಿತ್ತಾಡಿ ಕಿರಣ್ ಮೋಟೋ ಬ್ಲಾಗ್ ಮಾಡ್ತಾರೆ, ಚೆನ್ನಾಗಿದೆ. ಬಟ್ ಅವ್ರು ಮಾಡಿರೋದು ವಿಡಿಯೋ ನೋಡ್ಬಿಟ್ಟೆ ನಾವು ಹೋಗೋಣ ಗುರು, ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಕಡೆ. ನಾನು ವಿಡಿಯೋ ಪ್ರಕಾರ ತಿಳಿದ ಮಟ್ಟಿಗೆ ಕರ್ನಾಟಕ ಸರ್ಕಾರ ಮತ್ತೆ ತಮಿಳ್ನಾಡು ಸರ್ಕಾರ ಇನ್ಕ್ಲೂಡ್ ಆಗಿ ಅವ್ರಿಗೆ ಒಂದಿಷ್ಟು ಎಕರೆ ಅಂತ ಕೊಟ್ಟು ಅದನ್ನ ಮಾಮೂಲಿ ಬಿಲ್ಡ್ ಮಾಡಿರೋದು ತುಂಬಾನೇ ಚೆನ್ನಾಗಿದೆ, ಸಗದಾಗಿದೆ ಅಂತ ನೋಡಿದ್ದೀನಿ ನಾನು. ಬಟ್ ನೋಡೋಣ ಹೇಗಿರುತ್ತೆ, ಹೇಗಿರುತ್ತೆ ಏನು ಅಂತ ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೇಯ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನು ಅಮೌಂಟ್ ಏನು ಬರೋಲ್ಲ, ಒಂದು ಮೋಟಿವೇಶನ್ ಅಂತ ಸಿಗುತ್ತೆ. ಮೋಟಿವೇಶನ್ ಇಂದ ನಮಗೆ ಏನಾದ್ರು ಮುಂದಕ್ಕೆ ಮಾಡೋ ಒಂದು ಐಡಿಯಾ ಬರುತ್ತೆ. ಇದೆಯೋ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ಹೋಗೋಣ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಇವನೇ ಫಸ್ಟ್ ಬೇಡ ಬೇಡ ಮುಕ್ಕುಲ್ ಯಾಕೆ ಯಾಕೆ ನೋಡಿ, ಇವನು ಇದಾನೆ, ಕಳ್ಳ. ಅವನು ಒಂದು ನಾಷ್ಟ ಕೊಡಿಸ್ಲಿಲ್ಲ, 11 ಗಂಟೆ ಆಯ್ತು. ಓಡ್ಲಪ್ಪ ಮಾಡ್ಯಾರ, ನಾನೇನ ಮಾಡ್ಲಿ? ಇದೊಂದು ಡೈಲಾಗ್ ಕಲ್ತ್ಬಿಟ್ಟವನೆ. A few moments later. ಎಂಟ್ರಿ ಆದೋ ನೋಡಿ, ಇದೆ ಮಾಮೂಲಿ ಆರ್ಚು. ಕನ್ನಡದಲ್ಲೂ ಬರ್ದಿದೆ, ಸುಸ್ವಾಗತ ಅಂತ ಹಾಕಿದೆ. ನಮ್ಮ ಹೌದು ಗುರು, ಕ್ರೇಜಿ. ಜೈ ಭುವನೇಶ್ವರಿ ದೇವಿಗೆ ಜೈ. ಕನ್ನಡ ಹಾಕಿದ್ದಾರೆ ಗುರು. ಫಾರ್ಮ್ ಅಂತೆ ಗುರು, ಫಾರ್ಮಿಂಗ್ ಅಂತ ಜಾಸ್ತಿ. ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಜಾಸ್ತಿ ಇಲ್ಲಿ ಗುರು. ವ್ಯೂ ಬಿಡ್ತಾ ಇರೋದು ಸ್ವರ್ಗ. ಅಯ್ಯೋ ಯಪ್ಪ, ನಿಮ್ ಗ್ಲಾಸ್ ಇಡ್ಸಿದ್ರೆ ಕನ್ನಡ ಕಾಣುತ್ತೆ. ಅಲ್ಲೇ ಹೊಂಟಿ ಭೇಟಿ ಅನ್ಸ್ತು. ಒಂದು ಕ್ಯಾಂಪ್ ಅಷ್ಟೇ ಇದು ಕರ್ನಾಟಕ ಗೌರ್ಮೆಂಟ್ ಇಂದ ಪ್ಲೇಸ್ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಇಂದ ಪರ್ಮಿಷನ್ ಮಾಡ್ಕೊಂಡು ಟಿಬೇಟಿಯನ್ ಅವರು ಅವ್ರದೇ ಒಂದು ವಿಲೇಜ್ ಕ್ಯಾಂಪ್ ತರ ಮಾಡ್ಕೊಂಡಿರೋದು. ಆ ಕಡೆ ಬತ್ತ ರೋಡ್ಗಳು ತೋರ್ಸು ದೀಪು, ಏನೈತೆ ರೋಡ್ಗಳು ಅಂತ. ಬಟ್ ಬ್ರೋ ಇನ್ನೊಂದು ಹೇಳ್ಬೇಕು ಅನ್ಕೊಂಡೆ. ವಿಡಿಯೋ ಮಧ್ಯದಲ್ಲಿ ನಾವು ಸ್ವಲ್ಪ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅನ್ಕೋತೀನಿ. ತಮಿಳ್ನಾಡಿಗೆ ಬಾರ್ಡರ್ ಬರುತ್ತೆ, ಬಟ್ ತಮಿಳ್ನಾಡು ಬಾರ್ಡರ್ ಬರುತ್ತೆ, ಒಟ್ಟು ತಮಿಳ್ನಾಡು ಇದಕ್ ಬರಲ್ಲ. ಇಲ್ಲಿ ಎಸ್ ವಿಲೇಜು, ವಿ ವಿಲೇಜು, ಪಿ ವಿಲೇಜು, ಎಂ ವಿಲೇಜ್ ಅಂತ ಇದರ ಮೇಲೆ ಟಿಬೇಟಿಯನ್ ಡೋಡೇಲಿಂಗ್ ಕಚೇರಿ ಅಂತ ನೋಡೋಣ. ಈ ವಿಲೇಜ್ ಅಲ್ಲಿ ಒಂದು ಟೆಂಪಲ್ ಇದೆ ನೋಡೋಣ. ಗುರು ಸ್ವರ್ಗ ಗುರು, ಹೆವೆನ್. ಬಂದಿರ್ಬೇಕು ಮೋಸ್ಟ್ಲಿ, ಯಾಕೆ ಬಂದಿರಲ್ಲ, ಬಂದಿರ್ತಾರೆ. 2 ಕಾರ್ನಲ್ಲೂ ಜನ ಅವರೇ. 2 ಪೀಪಲ್ಸ್ ಆರ್ ದೇರ್. ಒಬ್ಬ ಒಂದು ಕಾರ್ ಹೋಗ್ತಿದೆ ಆಲ್ರೆಡಿ ನೋಡಿಕೊಂಡು. ಗೈಸ್, ಒಂದು ಲೊಕೇಶನ್ಗೆ ಬಂದಿದ್ದೀವಿ ಆಲ್ರೆಡಿ. ನೋಡಿ, ಇದೇ ಅದು ಲೊಕೇಶನು. ಬನ್ರಪ್ಪ ಹೋಗೋಣ. ಬಂದ್ವಿ. ಈಗ ಇಲ್ಲಿ ಟಿಬೇಟಿಯನ್ ಪ್ಲೇಸ್ ಏನಿದೆ, ಇದು ಬಂದು ವಿ ವಿಲೇಜು, ಪಿ ವಿಲೇಜು, ಎಂ ವಿಲೇಜ್ ಅಂತ 3 ತರ ವಿಲೇಜ್ ಇದೆ ಇಲ್ಲಿ. ಈಗ ನಾವು ಬಂದು ರೀಚ್ ಆಗಿರುವಂತದ್ದು ವಿ ವಿಲೇಜ್ ಅಂತ ಅನ್ಕೊಂಡಿದೀನಿ. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಇದು ಫಸ್ಟ್ ಟೆಂಪಲ್ ವಿ ವಿಲೇಜ್. ನೋಡಿ ಫ್ರೆಂಡ್ಸ್, ಇವಾಗ ಹೋಗೋಣ ಬನ್ನಿ ಒಳಗಡೆ. ನಮಗೂ ಗೊತ್ತಿಲ್ಲ ಹೆಂಗಿದೆ ಅಂತ, ಬನ್ನಿ ಹೋಗೋಣ. ಇನ್ನ ಏನ್ ಟೆಂಪಲ್ ಐತಲ್ಲ ವಿಲೇಜ್ ಅವ್ನು ಹೇಳಿದ್ದು, ನೋಡಲ್ಲಿ ಝೂಮ್ ಮಾಡು, ನೋಡಲ್ಲಿ ಕಾಣಿಸ್ತೈತಾ? ಗೋಲ್ಡನ್ ಅಪ್ಪಿ ಮತ್ತೆ ಪಿಲ್ಲರ್ಗಳು ವೈಟ್ ಅದಲ್ಲ, ಅಲ್ಲಿ ಅದೇ ನಿನ್ನ ನಂಗೆ ಕಳ್ಸಿಲ್ಲ ಪಾರ್ಕ್. ಇದು ವಿ ವಿಲೇಜ್ ನೋಡಿ ಬ್ರೋ, ಇಲ್ಲಿದೆ ನೋಡಿ ಬ್ರೋ. ಎಲ್ಲ ಮಾಮೂಲಿ ಫುಲ್ಲು ನೀವು ಏನು ಖುಷಿ ಪಡ್ತೀರಾ ಅಂತಂದ್ರೆ ಎಲ್ಲ ನಿಮಗೆ ಕನ್ನಡದಲ್ಲೇ ಹಾಕಿದ್ದಾರೆ. ಅದೇ ನಮಗೆ ತುಂಬ ಖುಷಿ ಆಗಿದ್ದು. ಕ್ಲೋಸ್ ಆಗಿದೆ, ಹೌದಾ? ಮೊದಲನೇ ಗೇಟು ಓಪನ್ ಇರಲ್ಲ, ತುಂಬಾ ದೊಡ್ಡ ಗೇಟು, ಚೈನ್ ಎಲ್ಲ ಹಾಕಿರ್ತಾರೆ, ನೀವು ದಾಟ್ಕೊಂಡು ಹೋಗ್ಬೇಕು. ಅದು ಈ ತರ
ಮೇಕೆ ಕರ್ಕೊಂಡು ಆದ್ರೂ ಮತ್ತೆ ಕಲರ್ಫುಲ್ ಆಗಿರುತ್ತಲ್ಲ ಗುರು. ಅದು ಏನ್ ಹಾಕಿರೋದು ಅಂದ್ರೆ ಕಾರ್ ತಗೊಂಡ್ಬಂದು ಇಲ್ಲಿ ನಿಲ್ಲಿಸ್ಬಿಡ್ತಾರೆ ಅಂತ. ನೋಡಿ ಎಲ್ಲ ಪ್ಲೇಸಸ್ಸು ಸೂಪರ್ ಆ್ಯಂಡ್ ಮಾರ್ಬಲಸ್. ಸ್ಟೇ ಟ್ಯೂನ್, ಪ್ಲೀಸ್ ವಿಸಿಟ್ ಮಾಡಿ ವಡೇರಪಾಳ್ಯ. ನಾವು ಇವ್ರಿಗೆ ಏನಕ್ಕೆ ಇದು ಮಾಡ್ಬೋದು ಅಂದ್ರೆ ಕನ್ಸ್ಟ್ರಕ್ಷನ್ಗೆ ನಾವು ಅವ್ರಿಗೆ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿದೆ. ಬಟ್ ಫುಲ್ ಕಲರ್ಫುಲ್ ಆಗಿರುತ್ತಲ್ಲ ಗುರು ಇಲ್ಲಿ. ಗೇಟ್ ನೋಡಿ ಈಗ ಸಗದಾಗಿದೆ, ಗೇಟೇ ಇಷ್ಟು ಚೆನ್ನಾಗಿದೆ ಸರಿ ಒಳಗಡೆ ಅಲ್ಲ. ಮೋಸ್ಟ್ಲಿ ಆಫೀಸ್ ಇರ್ಬೋದು ಅನ್ಕೋತೀನಿ, ಟಿಬೆಟಿಯನ್ ಅವರ ಆಫೀಸ್ ಇರ್ಬೋದು ಇದು. ಹಾಂ ಇಲ್ಲ ಅದು ಗುರುಕುಲ ಕಣ ಇದು. ಮೋಸ್ಟ್ಲಿ ಇದು ಗುರುಕುಲ ಇರ್ಬೋದು ಅಲ್ಲ ಗುರು. ಗುರುಕುಲ ಯಾಕಂದ್ರೆ ಸ್ಟೂಡೆಂಟ್ಸ್ಗಳಲ್ಲಿ ಆದ್ರೂ ಇದು ಆರ್ಕಿಟೆಕ್ಚರ್ ಒಂಥರ ಡಿಸೈನ್ ಆಗಿರುತ್ತಲ್ಲ. ಫುಲ್ ಮೇಂಟೆನೆನ್ಸ್ ಫಂಡ್ ಗಿಂಡು ಎಲ್ಲರಿಗೂ ಅಲ್ಲಿಂದಾನೆ ಬರೋದು. ಆದ್ರೂ ಆರ್ಕಿಟೆಕ್ಚರ್ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಗುರು, ಒಳಗಡೆ ಎಂಟ್ರೆನ್ಸ್ ಇತ್ತು, ಅಯ್ಯೋ ನಮಗೂ ಐಡಿಯಾ ಇಲ್ಲ, ಸುಮ್ಮನೆ ಬಂದಿದ್ದೀವಿ ನಾವು. ಇದು ಇವರು ಸ್ಕೂಲ್ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಲಂಚು ಮತ್ತೆ ಧ್ಯಾನ ಮಾಡಿಸೋದು ಇದೇ ಹಾಲಲ್ಲಿ. ನಾನು ನೋಡಿದೆ, ಅದು ಕಿತ್ತಾಡಿ ಕನ್ನಡಿಗ ವಿಡಿಯೋ ನೋಡಿದ್ದೀನಿ ನಾನು. ಆ ಮಕ್ಕಳು ಎಜುಕೇಶನ್ ಮುಗಿದ್ಮೇಲೆ ಅವ್ರಿಗೆ ದಿವಸಕ್ಕೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಟೈಮು ಧ್ಯಾನ ಮಾಡಿಸ್ತಾರೆ. ಮತ್ತೆ ಅವ್ರಿಗೆ ಊಟ ಗೀಟ ಹಾಕೋಕ್ಕೆ ನೋಡಿ ಹೊರಗಡೆ ಹಾಲಿದೆ, ಸ್ವಲ್ಪ ಇದೆ, ದೊಡ್ಡದಾಗಿದೆ. ಸೊ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು, ನಮ್ಮ ಕಡೆಯಿಂದ ಅವ್ರು ತೊಂದರೆ ಆಗಬಾರ್ದು. ಕ್ಲಾಸ್ ನಡೀತಾ ಇದೆ ಅವ್ರಿಗೆ. ಈಗ ವಿ ವಿಲೇಜ್ ನೋಡ್ಕೊಂಡ್ ಬಂದ್ವಿ ನಾವೀಗ. ವಿ ವಿಲೇಜ್ ಮೋಸ್ಟ್ಲಿ ಅದು ಯಾವುದೋ ಗುರುಕುಲ. ಸೊ ಗುರುಕುಲದಲ್ಲಿ ಸ್ಟೂಡೆಂಟ್ಸ್ಗಳಿದ್ರು, ನಾವು ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಮುಂದಕ್ಕೆ ಹೋಗಿ ಜಾಸ್ತಿ ನೋಡೋಕೆ ಹೋಗ್ಲೇ ಬಂದ್ವಿ. ಈಗ ನೆಕ್ಸ್ಟ್ ನಾವು ಏನು ಹೇಳಿದ್ವಿ, ಪಿ ವಿಲೇಜ್ ಎಂ ವಿಲೇಜ್ ಅಂತ ಏನು ಹೇಳಿದ್ವಿ, ಅದು ನಾವು ಈಗ ಪಿ ವಿಲೇಜ್ ಎಂಟರ್ ಆಗ್ತಾ ಇದೀವಿ. ಈಗ ನೋಡ್ಬೋದು ನೋಡಿ ಬೋರ್ಡು. ನನ್ಗೇನು ಖುಷಿ ಆಯ್ತು ಅಂದ್ರೆ ಕನ್ನಡ, ಎಲ್ಲ ಕಡೆ ಕನ್ನಡ, ಕನ್ನಡಮಯ. ನೋಡಿ ಈ ಪಿ ವಿಲೇಜ್ ಎಂಟ್ರೆನ್ಸ್ ಇದಿದೆ ನೋಡಿ, ಇಲ್ಲಿ ಎಂಟ್ರೆನ್ಸ್ ಗೇಟ್ ಇದೆ. ಹೆಸರು ಮಾಡ್ಬಿಟ್ಟವ್ರೆ ಪಿ ವಿಲೇಜು. ಇಲ್ಲ ಫುಲ್ ಫಾರ್ಮ್ ಏನೋ ಇರ್ತದೆ ಬೇರೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಏನು ಗೊತ್ತಾ ಫ್ರೆಂಡ್ಸ್, ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಪ್ಲೇಸಸ್ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಎಲ್ಲ ಟಿಬೇಟಿಯನ್ಸ್ಗಳು ನೋಡಿದ್ರಾ ಹಂಗೆ ನೆಕ್ಸ್ಟ್ ಲೆವೆಲ್ ರೋಡ್ಸ್ ಮಾತ್ರ ಇವರು ಕಿತ್ತಾಡಿ ಕನ್ನಡಿಗ ಬಂದ ಲೆಫ್ಟ್ ತಗೊಳಲ್ವಾ. ಸೊ ಇದೇನಂದ್ರೆ ನಾವು ಬೆಳಗ್ಗೆ ನೇಚರ್ 5-6 o'clock ಅಲ್ಲಿ ನೋಡುವಂತ ನೇಚರು ತುಂಬಾ ಚೆನ್ನಾಗಿದೆ. ಟಿಬೆಟಿಯನ್ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕ ಅಂತ ಇದೊಂದು ಟಿಬೆಟಿಯನ್ ಸ್ಮಾರಕ. ಗೈಸ್, ಫಾರ್ ದ ಸ್ಮಾಲ್ ಬ್ರೇಕ್ ವಿ ಆರ್ ಇನ್ ಕೆ ವಿಲೇಜ್. ಇಲ್ಲ ಇನ್ನೊಂದಿದೆ, ಇದು ಡಾಮೆಟ್ರಿ. ಇದು ಮಾಮೂಲಿ ಇದು ಇವ್ರದ್ದು ಟಿಬೆಟಿಯನ್ದು ಡಾಮೆಟ್ರಿ ಕ್ಯಾಂಪ್ ಅಂತಾರಲ್ಲ ಅದು. ನೋಡಿ ಇದೆಲ್ಲ ಫುಲ್ಲು ಟಿಬೆಟಿಯನ್ಸ್ ಕ್ಯಾಂಪು. ಮೀನ್ಸ್ ಅವರು ಜೀವನ ಶೈಲಿ ಮತ್ತು ಎಲ್ಲ ಇಲ್ಲೇ ಮನೆಯಲ್ಲೇ ಅವ್ರದ್ದು ಮನೆ, ಆಮೇಲೆ ಹೊಲ ಗದ್ದೆ ಅದೆಲ್ಲ ಇದೆ ಸೈಡು ಆಲ್ಮೋಸ್ಟ್. ಈ ಬಾಟ್ ದಿಸ್ ನಮ್ಮ ಕಾರ್ಗೆ, ನಮ್ಮ ಬೈಕ್ಗೆ. ಇವಾಗ ಹಾಕ್ಬಿಡೋಣ ಹಿಂದ್ಗಡೆ. ಓಕೆ, ಇದನ್ನು ಇವಾಗ ಹಾಕ್ಬಿಟ್ಟು ತೋರಿಸ್ತೀವಿ ಹೇಗಿರುತ್ತೆ ಅಂತ. ಇದೊಂದು ಆಶೀರ್ವಾದ ಇದ್ದಾಗಂತೆ. ಬನ್ನಿ ಹಾಕ್ಬಿಟ್ಟು ಹೇಗಿರುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನೋಡೋಣ. ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಗೈಸ್, ಇಲ್ಲಿನ ಸಿಟಿಸನ್ನ ಕೇಳೋದು, ಬಟ್ ದೇವಸ್ಥಾನಗಳು ಯಾವುದು ಓಪನ್ ಇರಲ್ವಂತೆ ಇಷ್ಟೊತ್ತಲ್ಲಿ. ಸೊ ಲೈಟಾಗಿ ಟ್ರಿಪ್ಪು ಸ್ವಲ್ಪ ಏರುಪೇರು ಆಗಿದೆ ಅಂತ ಅನ್ಬೋದು. ಯಾಕೆಂದ್ರೆ ನಾವು ನೋಡಿದಂತ ವಿಡಿಯೋಗಳಲ್ಲಿ ಟೈಮಿಂಗ್ಸ್ ನಮಗೆ ಮೆನ್ಷನ್ ಆಗದಿರೋ ಕಾರಣದಿಂದ ಸೊ ನಾವು ಹೊರಟು ಬಂದಿದ್ದು ಲೇಟ್ ಆಯ್ತು. ಸೊ ಲೈಟ್ಲಿ ಏನೋ ಟ್ರಿಪ್ ಫ್ಲಾಪ್ ಆಗಿದೆ ಅಂತ ಅನ್ಬೋದು. ಇಲ್ಲ, ಬೇರೆ ಪ್ಲೇಸ್ಗಳು ಕವರ್ ಮಾಡೋಣ. ಒಟ್ಟಲ್ಲಿ ಪ್ಲೇಸ್ ಮಾತ್ರ ಚೆನ್ನಾಗಿದೆ, ನೋಡಕ್ ಮಾತ್ರ ಹೋಗ್ಲಿಲ್ಲ. ಬಟ್ ಏನು ಇಲ್ಲಿ ಬುದ್ಧನ ವಿಗ್ರಹ ಇದೆ ಅಂತ ಅದು ನೋಡಿದ್ರೆ ಅದಕ್ಕೆ ವಿ ಆರ್ ಮಿಸ್ಡ್ ಅಷ್ಟೇ. ಅದು ಬಿಟ್ಟು ಟೆಂಪಲ್ ಸುತ್ತಮುತ್ತ ಎಲ್ಲ ನೋಡ್ಕೊಂಡ್ ಬಂದ್ವಿ. ನಮ್ ಬ್ಯಾಡ್ ಲಕ್ ಅಂತ ಅನ್ಬೋದು. ನೆಕ್ಸ್ಟ್ ಪ್ಲಾನು ಎಲ್ಲಿಗೆ ಏನು ಅಂತ ಇನ್ನೂ ನಡೀತಿದೆ. ನಮ್ಮ ಗುರುದೇವ್ರ ಕಡೆಯಿಂದ ಬರಬೇಕು. ಈಗ ನಾವು ಎಕ್ಸಿಟ್ ಆಗ್ತಾ ಇದೀವಿ. ಎಕ್ಸಿಟ್ ಆಗ್ಬಿಟ್ಟು ಮುಂದೆ ಏನು ಮಾಡೋದು ಅಂತ ನೋಡಿಕೊಂಡು ಸಿಗೋಣ. ಸ್ಟೇ ಟ್ಯೂನ್.